ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯ್ಸ್ ಅಂತ. ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಾವಿವತ್ತು ಇಲ್ಲಿ ಸೇರಿರುವಂತ ವಿಷಯ ಬಂದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ. ಸಿರಿಯೇ ಅನ್ನೋ ಒಂದು ಸಾಂಗ್. ಉಸಿರು ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೆ ಬೆರೆತೋಗಿರೋ ಹಾಗಿದೆ, ಬಡಿತಾ ಎದೆ ಬಡಿತಾ ಪ್ರತಿ ಮಿಡಿತದಲ್ಲೂ ನಿನ್ನ ಹೆಸರೇ ಜಪಿಸೋ ಹಾಗಿದೆ. ಒಂದು ವೆರಿ ಬ್ಯೂಟಿಫುಲ್ ಲವ್ ಬೇಸಿಕ್ಲಿ ಸಾಂಗ್ ಅದು. ಆ್ಯಕ್ಚುಲಿ ಈ ಸಾಂಗ್ ತುಂಬಾನೇ ಸ್ಪೆಷಲ್ ಸಾಂಗ್ ಆ್ಯಕ್ಚುಲಿ ನಮ್ಮ ಸಿನಿಮಾಲಿ. ನನಗೆ ಹಾಡು ಮಾಡೋದಕ್ಕೆ ಇಟ್ ವಾಸ್ ಅ ವೆರಿ 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 ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಹಾಡು ಕಂಪೋಸ್ ಎಲ್ಲ ಮಾಡಿದ್ವಿ. ಅದಕ್ಕೆ ಲಿರಿಕ್ಸ್ ನಮ್ಮ ಹೀರೋ ಆಗಿರೋವಂಥ ರಕ್ಷಿತ್ ಅವರೇ ಲಿರಿಕ್ಸ್ ಬರೆದ್ರು ಅದಕ್ಕೆ. ಸೊ ಹಾಡೆಲ್ಲ ಆಯಿತು. ಕೊನೆಗೆ ನಾವು ಸಿಂಗರ್ ಏನು ಮಾಡೋದು ಅನ್ನೋದು ಎಲ್ಲರ ಡಿಸ್ಕಷನ್ಸಲ್ಲಿ. ಸೊ ನಮಗೆ ಎಲ್ಲರ ತಲೆಗೂ ಕೂಡ ಒಟ್ಟಿಗೆ ಆ್ಯಕ್ಚುಲಿ ಬಂದಿದ್ದು ಒಂದು ಹೆಸರು. ಸೊ ದಟ್ ವಾಸ್ ರಜತ್ ಹೆಗಡೆ. ಇವತ್ತು ಇಷ್ಟು ಚೆನ್ನಾಗಿ ಅದು ಹಾಡು ಕೇಳಿಸ್ತಾ ಇದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ನಂದೊಂದು ಸ್ವಲ್ಪ ಪರ್ಸೆಂಟೇಜು ಅಂದರೆ ರಜತ್ ಅವ್ರದ್ದು ಸ್ವಲ್ಪ ಪರ್ಸೆಂಟೇಜ್ ಆಬ್ವಿಯಸ್ಲಿ ಜಾಸ್ತಿನೇ ಇದೆ. ಸೊ ಇವತ್ತು ನಾನು ರಜತ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ಬೇಕು. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲಿ ಹ್ಯಾಸ್ ಸಂಗ್ ಆ್ಯಂಡ್ ರೆಂಡರ್ಡ್ ಇಟ್ ವೆರಿ ವೆರಿ ನೈಸ್ಲಿ. ಓವರ್ ಟು ಯು. ಥ್ಯಾಂಕ್ ಯು. ಹಾಯ್, ದಿಸ್ ಇಸ್ ರಜತ್ ಹೆಗ್ಡೆ, ಸಿಂಗರ್. ನನ್ನ ಹಾಡುಗಳನ್ನ ಏನಾದ್ರು ಕೇಳಿರ್ಬೋದು ನೀವು, ನನ್ನ ಟಿವಿಯಲ್ಲಿ ನೋಡಿರ್ಬೋದು ಸರಿಗಮಪದಲ್ಲಿ. ಈಗ ಸಿರಿಯೇ ಅಂತ ಸಾಂಗ್ ಫ್ರಮ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಮೂವಿ. ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಸಾಂಗ್. ಸೂರಜ್ ಅವ್ರ ಕಂಪೋಸಿಷನ್. ಥ್ಯಾಂಕ್ಸ್ ಟು ಯು. ಎಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ. ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು ಸಿಂಗರ್ಗೆ. ನಮ್ಮ ಕ್ರಿಯೇಟಿವಿಟಿ ಆ್ಯಂಡ್ ಮ್ಯೂಸಿಕಲಿ ನಾವೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅದನ್ನು ಆ ಸಾಂಗ್ಗೆ ಮಾಡೋಕ್ಕೆ ಐ ಹ್ಯಾಡ್ ಕಂಪ್ಲೀಟ್ ಫ್ರೀಡಮ್, ವಿಚ್ ಇಸ್ ವೆರಿ ನೈಸ್. ಸೊ ನಾವು ಸ್ಟುಡಿಯೋದಲ್ಲಿ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಆಲಾಪ್ಸು ಫ್ಯೂ ಥಿಂಗ್ಸ್ ಮಾಡ್ತಾ ವಿ ಗಾಟ್ ಫ್ಯೂ ನೈಸ್ ಥಿಂಗ್ಸ್. ಐ ಥಿಂಕ್ ಯು ಕ್ಯಾನ್ ನಿಮಗೆ ಹಾಡು ಕೇಳಿದಾಗ ನಿಮ್ಗೆ ಅದೊಂದು ಅಂದಾಜಾಗುತ್ತೆ ದಟ್ ಸ್ಟುಡಿಯೋದಲ್ಲಿ ವಿ ಹ್ಯಾಡ್ ಗುಡ್ ಟೈಮ್ ಅಂತ. ಸೊ ಇಟ್ಸ್ ರಿಯಲಿ ಅ ಫ್ರೆಶ್ ಟ್ಯೂನ್ ಕನ್ನಡ ಮ್ಯೂಸಿಕ್ ಸೀನ್ ಇನ್ ರೀಸೆಂಟ್ ಟೈಮ್ಸ್. ಒಳ್ಳೆ ಸಾಂಗು, ಒಳ್ಳೆ ಲಿರಿಕ್ಸು, ಒಳ್ಳೆ ಮ್ಯೂಸಿಕ್, ಇಟ್ಸ್ ಸೌಂಡಿಂಗ್ ಗುಡ್, ವೀಣೆ ಪಾರ್ಟ್ಸು, ತುಂಬ ವಿಷಯಗಳನ್ನು ಮಾಡಿದ್ದಾರೆ ಸಾಂಗ್ ಅರೇಂಜ್ಮೆಂಟ್ಸಲ್ಲಿ ಕೂಡ. ಸೊ ನಿಮಗೆ ಸಾಂಗ್ ಕೇಳಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಟ್ ಲವ್ ಆಲ್ಸೋ. ನಿಮಗೆ ಇಷ್ಟ ಅಂತೂ ಡೆಫಿನೆಟ್ಲಿ ಆಗುತ್ತೆ ನಿಮಗೆ ಲವ್ ಮಾಡಿದ್ರೆ ಈ ಸಾಂಗ್. ನಿನ್ನ ಮೌನ ಸೆಳೆಯಿತು ಗಮನ, ನಾ ಎಲ್ಲ ಮರೆತು ಶುರು ಮಾಡಿದೆ ನಿನ್ನ ಧ್ಯಾನ, ನೀನೇ ನನ್ನ ಪ್ರೀತಿ ಪಯಣ. ಜಾಸ್ತಿ ಇಷ್ಟ ಆಗುತ್ತೆ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಂಗ್ ಇದೆ, ಎಲ್ಲರೂ ಹೋಗಿ ಕೇಳಿ. ಒಂದ್ಸಲ ಕೇಳಿದ ತಕ್ಷಣ ನಿಮ್ಗೆ ಇಷ್ಟ ಆಗುತ್ತೆ 100% ಶೋರ್. ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ವೆನ್ ಇಟ್ ರಿಲೀಸಸ್ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಮೂವಿನ ನೋಡಿ. ಜಸ್ಟ್ ಸಪೋರ್ಟ್ ದ ಟೀಮ್. ಯಾ, ಬಿಫೋರ್ ಕ್ಲೋಸಿಂಗ್ ಇಟ್, ನನ್ನ ಬೇಸಿಕ್ಲಿ ಈ ಸಾಂಗಲ್ಲಿ ನನಗೆ ಪರ್ಸನಲ್ ಫೇವ್ರೆಟ್ ಸ್ಪಾಟ್ ಅಂದರೆ ದ ಎಂಡಿಂಗ್ ಪೀಸ್. ಅದರಲ್ಲಿ ಹೆಂಗಿದೆ ಅದು ಅಂದರೆ, ನನಗೆ ಹಿಂಗೆ ಬೇಕಾದಂಗೆ ನಾನು ಅದನ್ನು ಕಂಪೋಸ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಬಟ್ ಅವ್ರಿಗೆ ಹಾಡಿಸ್ಬೇಕಾದ್ರೆ ಅದನ್ನು ಮ್ಯೂಟೇ ಮಾಡಿಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಇಟ್ ವಾಸ್ ಕಂಪ್ಲೀಟ್ಲಿ ಯುವರ್ ಡಿಸಿಷನ್, ನೀವು ಹೆಂಗೆ ಬೇಕೋ ಹಾಗೆ ಹಾಡಿ ಅಂತ ಹೇಳಿ. ಸೊ ನಾನು ಐ ಗೇವ್ ದ ಪ್ರಾಪರ್ ಕಂಪ್ಲೀಟ್ ಫ್ರೀಡಮ್. ಅಲ್ಲಿ ಏನು ಕೊಡಬೇಕು ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ನಾವು ಅದನ್ನು ಆ್ಯಕ್ಚುಲಿ ಮಾಡಬೇಕಿತ್ತು. ಸೊ ಅದನ್ನು ಆ್ಯಕ್ಚುಲಾಗಿ ಹೆಂಗೆ ಮಾಡಬೇಕು ಅದೇ ರೀತಿ ಅವ್ರಿಗೆ ಬಿಟ್ವಿ. ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ನಾವೇನು ಹೇಳ್ದಲೇ ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಇಫ್ ಯು ಹ್ಯಾವ್ ಎನಿ, ದಟ್ಸ್ ಮೈ ಫೇವ್ರೆಟ್ ಪಾರ್ಟ್ ಆಲ್ಸೋ. ಸಾಂಗ್ ಎಂಡಿಂಗ್ ತನಕನೂ ಕೇಳಿ. ಅಲ್ಲಿ ಎಂಡಿಂಗ್ ಅಲ್ಲಿ ವಿ ಹ್ಯಾವ್ ಡನ್ ಸಮ್ ಆಲಾಪ್ಸ್, ಒಂದಷ್ಟು ಕಿವಿಗಳಿಗೆ ಮಜಾ ಕೊಡುವಂಥ ವಿಷಯಗಳಿದೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ನೀವು ಎಸ್ಪೆಷಲಿ ಮ್ಯೂಸಿಕ್ ಲವರ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡ್ತೀರಾ ಸಾಂಗ್ನ. ಸೊ ಕನ್ನಡ ಒಳ್ಳೆ ಸಾಂಗ್ ಬಂದಿದೆ ಅಂದ ತಕ್ಷಣ ಸೊ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದಷ್ಟು ಸಾಂಗ್ಸ್ಗಳು ಸೂರಜ್ ಅವ್ರು ಮಾಡ್ಬೋದು, ನನ್ನ ಹತ್ರ ಹಾಡಿಸ್ಬೋದು. ಸೊ ಪ್ಲೀಸ್ ಶೇರ್ ದ ಸಾಂಗ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಬೇರೆಯವರಿಗೆ ಕೇಳಿಸಿ. ಥ್ಯಾಂಕ್ ಯು. ಖಂಡಿತ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ಆಬ್ವಿಯಸ್ಲಿ ಅದು ದ ಡ್ರಿಲ್. ಇವಾಗ ಸಿನಿಮಾ ವಿಷಯಕ್ಕೆ ಬರಬೇಕು ಅಂದರೆ ಪ್ರತಾಪ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಹಾಗೆ ನಮ್ಮ ಹರಿ ಸಂತು ಅವರು ಇದಕ್ಕೆ ಕ್ರಿಯೇಟಿವ್ ಹೆಡ್. ಆ್ಯಕ್ಚುಲಿ ರಕ್ಷಿತ್ ಅವರು, ಆಮೇಲೆ ಸಂಜನಾ ಹಾಗೂ ಅನುಷಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಅದು ಬಿಟ್ಟು ಸುಮಾರು ಜನ ಹೊಸ ಪ್ರತಿಭೆ ಜೊತೆಗೆ ಗೊತ್ತಿರುವಂಥ ಪ್ರತಿಭೆಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮುಂದಿನ ತಿಂಗಳು ಸಿನಿಮಾ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಇವಾಗಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.